ಬಿಡದಿ ಟೌನ್ಶಿಪ್ ಸಮರದಲ್ಲಿ ದಾಖಲೆ ದಂಗಲ್ ಶುರುವಾಗಿದೆ. ಇದೀಗ ಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಟೌನ್ಶಿಪ್ಗೆ ಅನುಮತಿ ಕೊಟ್ಟಿದ್ದು ನಾನೇ ಅಂತ ಎಚ್.ಡಿಗೆ ಒಪ್ಪಿಕೊಂಡಿದ್ದಾರೆ. ಆದ್ರೆ ನಾವು ಆ ಸಂದರ್ಭದಲ್ಲಿ ಮಾಡಲಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಸದ್ಯದ ಆಗು ಹೋಗುಗಳು. ಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಟೌನ್ಶಿಪ್ಗೆ ಅನುಮತಿ ಕೊಟ್ಟಿದ್ದು ನಾನೇ ಅಂತ ಹೇಳಿದ್ದಾರೆ ಎಚ್.ಡಿ. ಆದ್ರೆ ರೈತರಿಗೆ ನೋವು ಕೊಟ್ಟು ಟೌನ್ಶಿಪ್ ಅನ್ನ ನಾವು ಮಾಡಲಿಲ್ಲ. ಆಗಸ್ಟ್ 1ನೇ ತಾರೀಕು 2007ರಲ್ಲಿ ಸಿಎಂ ಆಗಿದ್ದಾಗಲೇ ಹೇಳಿದ್ದೆ, ಟೌನ್ಶಿಪ್ ಮಾಡಬೇಕಿದ್ರೆ 2018ರಲ್ಲಿಯೇ ಮಾಡ್ತಿದ್ದೆ. 2025ರ ಮಾರ್ಚ್ನಲ್ಲಿ ಪ್ರಾಥಮಿಕ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. ಡಿಕೆಶಿ ಅಧ್ಯಕ್ಷತೆಯಲ್ಲಿಯೇ ನೋಟಿಫಿಕೇಶನ್ ಆಗಿತ್ತು. 20 ವರ್ಷದ ಜಟಾಪಟಿಗೆ ಇದೀಗ ನೋಟಿಫಿಕೇಶನ್ ಬಂದಿರುವಂಥದ್ದು. 2025ರಲ್ಲಿ ಪ್ರಾಥಮಿಕ ನೋಟಿಫಿಕೇಶನ್ ಆಗಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಕುರಿತಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಸಮರದಲ್ಲಿ ದಾಖಲೆ ದಂಗಲ್ ಶುರುವಾಗಿದೆ. ಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು, ನಾನೇ ತಂದಿದ್ದು, ಟೌನ್ಶಿಪ್ಗೆ ಅನುಮತಿ ಕೊಟ್ಟಿದ್ದು ನಾನೇ ಅಂತ ಹೇಳ್ತಿದ್ದಾರೆ ಮುಖಾಂತರ. ಈಗ ನಮ್ಮ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀರಿ, ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾದ ಕಾಲ ಬರುತ್ತೆ, ಬಹಳ ದೂರ ಇಲ್ಲ, ತಿಳ್ಕೊಂಡಿದ್ದೀರಿ. ಏನೋ ಇನ್ನೂ 8 ವರ್ಷ ಇರ್ತಾರಂತೆ, ಯಾರೋ ಪಾಪ ಶಾಸ್ತ್ರ ಹೇಳೋರು, ಇನ್ನು 8 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ. ಹಳ್ಳಿ ಕಡೆ ಹೋದರೆ ಹೇಳ್ತಾರೆ ಜನ ಏನಿದೆ ಪರಿಸ್ಥಿತಿ ಅಂತ ಹೇಳಿ. ಇಲ್ಲಿ ಬೆಂಗಳೂರು ನಗರದಲ್ಲಿ ಹೋಗಿ ಜನ ಹೇಳ್ತಾರೆ, ದುಡ್ಡಿನ ಲೂಟಿ ಹೊಡೆದು ಚುನಾವಣೆ ಗೆಲ್ಲಬಹುದು ಅಂತ ತಿಳ್ಕೊಂಡಿದ್ದೀರಿ. ಅದಂತೂ ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆಗಳಿಂದ ಇವತ್ತೆಲ್ಲ ಅವರಿಗೆಲ್ಲ ಟೋಪಿ ಹಾಕಕ್ಕೆ ಹೊರಟಿದ್ದೀರಿ. ಪಾಪ ಅವು ಯಾವ ನಮ್ಮ ಅಂಗವಿಕಲರು ವೃದ್ಧಾಪ್ಯ ವೇತನ ಎಷ್ಟು ಲಕ್ಷ ತೆಗೆಯಕೊಟ್ಟಿದ್ದೀರಿ, ಇವತ್ತು ಯಾತಿಗೆ ತೆಗೆಯಕೊಟ್ಟಿದ್ದೀರಿ? ಈ ಹೆಣ್ಮಕ್ಳದು ಗೃಹಲಕ್ಷ್ಮಿ ಯೋಜನೆ ಜನ ಈಗ 4.5 ಲಕ್ಷ ಅಂತಿದ್ದೀರಿ, ಇನ್ನೆಷ್ಟು ತೆಗಿತೀರೋ ಗೊತ್ತಿಲ್ಲ. ಯಾತಿಗೆ ತೆಗೆಯಕೊಟ್ಟಿದ್ದೀರಿ ಇವೆಲ್ಲ? ಅವತ್ತು ಯೋಚನೆ ಮಾಡಲಿಲ್ವಾ ಇದು ಯಾವ ರೀತಿ ತರಬೇಕು, ಇದನ್ನು ಕೊಡೋದ್ರೆ ಅಂತ ಹೇಳಿ? ದುಡ್ಡಿಲ್ಲ ಖಜಾನೆ ಒಳಗೆ, ಇಲ್ಲಿ ಬೇರೆ ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡಬೇಕಲ್ಲ ಪರ್ಸೆಂಟೇಜು, ಅದಕ್ಕೆ ಇದನ್ನು ಕಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯಕ ಇವರೇನೋ ಸತ್ತೋಗವ್ರೆ, ಅದಾಗವ್ರೆ, ಇದಾಗವ್ರೆ ಅಂತ ಕತೆ ಹೇಳಿ ಈಗ ಹೊರಟಿದಿರಲ್ಲ ಕಾರಣ ಕೊಟ್ಕೊಂಡು. 28, 29 ಕೇಂದ್ರದಲ್ಲಿ ಬೇರೆ ಬರ್ತಾರಂತೆ. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡದೆ ನಮ್ಮ ಆದ್ಯತೆ ಭಾಷಣ ಮಾಡವ್ರೆ. ಅಂದರೆ ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತಿದೆಯಲ್ಲ, ಈ ಸಂಪತ್ತನ್ನು ಲೂಟಿ ಮಾಡಿ ದೇಶಕ್ಕೀಗ ತಗೊಂಡು ಹೋಗ್ಬೇಕೀಗ ಚುನಾವಣೆ ನಡೆಸಕ್ಕೆ. ಇವರು ರಾಜ್ಯದ್ದಾಯ್ತು. ಎಂಥದ್ದು ನಾನು ಮೊನ್ನೆ ಯಾರೋ ಹೇಳ್ತಿದ್ರು, ಇದೇನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಇನ್ನು 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. ಏನಂಗಂದ್ರೆ ನನಗೂ ಅರ್ಥ ಆಗಲಿಲ್ಲ, ಇದು ಏನಪ್ಪ 5% ಗೌರ್ಮೆಂಟ್ ಸೀಟು, 95% ಮ್ಯಾನೇಜ್ಮೆಂಟ್ ಸೀಟ್. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜಲ್ಲಿ ನೋಡುವೆ, ಮ್ಯಾನೇಜ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟು ಅಂತ ಕೊಡ್ತಾರೆ. ಕ್ಯಾಬಿನೆಟ್ನಲ್ಲಿ ಸೇರೋಕ್ಕೂ ಅದೆಂಥದ್ದು ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡವ್ರಂತಲ್ಲ, ಎಲ್ಲಿ ಕಳಿಸಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟಿಂದು ಡೊನೇಷನ್? ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಏನು ಮಾಡಕ್ ಹೊರಟವ್ರೆ? 5% ಗೌರ್ಮೆಂಟ್ ಸೀಟು ಅಂತಾರೆ. ಅಂದರೆ ಮೆರಿಟ್ ಮೇಲೆ ಏನೋ ಕೊಡ್ತಾರೋ, ಇಲ್ಲ ಅದೇನಾದರೂ ಪಕ್ಷದ ದುಡಿಮೆ ಮೇಲೆ ಕೊಟ್ಟವರೋ ಅದೇನೋ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಸೀಟು, ಅದು ಗೈಡ್ಲೈನ್ಸ್ ಏನು ಇಟ್ಕೊಂಡವ್ರು. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರಾದರೂ ಪಾಪ ಮಕ್ಕಳು ಸ್ಕೂಲ್ಗೆ ಸೇರ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ಗೂ ಇಂಜಿನಿಯರಿಂಗ್ ಕಾಲೇಜ್ಗೂ ಅಲ್ಲಿ ಗೌರ್ಮೆಂಟ್ ಸೀಟ್ ಇಷ್ಟು ಅಂತ ನೀಟು CET ಎಕ್ಸಾಮ್ ಪಾಸ್ ಆದವರಿಗೆ ಇಷ್ಟು ಪರ್ಸೆಂಟೇಜು ಅಂತ ಇಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಬೇರೆ ಇಟ್ಟವ್ರೆ. ಅವು ಸ್ವಲ್ಪ ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರ್ಬೇಕಾದ್ರೆ ಇದಿರಬೇಕು. ಅರ್ಥ ಆಯ್ತಾ ಅದು? ಸ್ವಲ್ಪ ಕೇಳಿ ಸತ್ಯ ಹೇಳಕ್ಕಿಲ್ಲ. ಇನ್ನು ಉಳಿದವೆಲ್ಲ ಅವು ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ವಸೂಲಿ ಸುಟ್ಟೆ. ಮೆರಿಟ್ ಕೋಟಾ 5% ಅಂತೆ, ಇನ್ನು ಉಳಿದಿದ್ದೆಲ್ಲ 95% ಮ್ಯಾನೇಜ್ಮೆಂಟ್ ಸೀಟು.